ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನ ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದೆ. ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿ ಮೆಗಾ ಡೈರಿ, ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಮಸ್ಯೆ. ಅವತ್ತು ಅವ್ರ ಮೇಲೆ ಯಾವ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ಏನಪ್ಪ ಹೇಳುದು? ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ. ಅಬ್ಬ, ಯಾರು? ರಾಹುಲ್ ಗಾಂಧಿ. ಒಂದು ಕಡೆ ಓಟ್ ಚೋರಿ ಹೇಳಿ 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 ಬಿಹಾರದಲ್ಲಿ 6 ಸೀಟ್ ಬಂತು. ಆ ಓಟ್ ಚೋರಿ ಹೇಳಿ ಹೇಳಿ 6 ಸೀಟ್ ಬಂದ್ರೆ 6 ಸೀಟ್ ಇವತ್ತಾಗಲೇ ಅವ್ರು NDA ಕೊಟ್ಟರು. 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ರಾಜ್ಯ ಹೆಣ್ಣುಮಗಳು ಭಾಷಣ ಮಾಡೋದು. ಇವರಿಗೆ ರಿಸರ್ವೇಶನ್ ಕೊಟ್ಟರೆ ಕೂತಿದ್ದೀನಿ. ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ, ನಗರಸಭೆಗೆ, ನಗರ ಪಾಲಿಕೆ 33% ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗೌಡ. ಜಾತಿಯ ವಿಂಗಡಣೆ ಮಾಡಿಬಿಟ್ರೆ ಯಾವ ಜಾತಿಯವರಿಗೂ ಅನ್ಯಾಯ ಆಗಬಾರ್ದು. ಈ ಜಿಲ್ಲೆಯಲ್ಲಿ ಸುಮಾರು 8 ಜನಕ್ಕೆ 6 ಜನ MLCಗಳು ಬೇಲೂರಲ್ಲಿ, ಸಕಲೇಶಪುರದಲ್ಲಿ, ಹೊಳೆನರಸೀಪುರದಲ್ಲಿ, ಹಾಸನದಲ್ಲಿ 6 ಜನ ರಾಜ್ಯಸಭಾ ಮೆಂಬರ್ಸ್ ಹಾಸನ ಜಿಲ್ಲೆ. ಕುರುಬರಿಗೆ ಕೊಟ್ಟೆ, ಲಿಂಗಾಯತರಿಗೆ ಕೊಟ್ಟೆ, ಯಾವುದೇ ಸಮಾಜ ಬಿಟ್ಟೆ ಅಂತ. ಮುಸಲ್ಮಾನ್ ಬಂಧುಗೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷ ಮಾಡಿ ಅಕ್ಬರ್ ಬಂದಿರು. ಯಾವ ಸಮಾಜಕ್ಕನ್ನೇ ದಯಮಾಡಿ ತಪ್ಪು ತಿಳ್ಕೋಬೇಡಿ. ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು. ಒಳ ಮೀಸಲಾತಿ ಬಗ್ಗೆ, ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಹಿಂದೆ ಡೆಪ್ಟಿ CM ಆಗಿದ್ದು ಪತ್ರ ಬರೆದಿದೆ. ಯಾವ ಅಂಬೇಡ್ಕರ್ ಅವರು 15% SCಗೆ, 3% STಗೆ. ನಾನು ಲೋಕೋಪಯೋಗಿ ಮಂತ್ರಿ ಆದಾಗ 15ರಿಂದ 18% SCಗೆ, SCಗೆ 3ರಿಂದ 5%, 23% ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಹರಿಜನ ಗಿರಿಜನರಿಗೆ ದೇವೇಗೌಡ. ನಾಯಿಕ ಸಮಾಜದವ್ರಿಗೆ ರಿಸರ್ವೇಶನ್ ತಂದಿದ್ದು ದೇವೇಗೌಡ. ಹಾಸನ ಜಿಲ್ಲೆಯಲ್ಲಿ JDSನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೂ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಾನು ಕೊನೆಯದಾಗಿ
ನನ್ನ ಆಸೆ. ಮೋದಿಯವ್ರನ್ನ ಕರೆಸಿ 18 ಎಂಪಿಗಳು ಭಾರತೀಯ ಜನತಾ ಪಾರ್ಟಿ ಜೆಡಿ 18 ಎಂಪಿಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ ಯಾವ IIT ನನ್ನ ಕುಮಾರಣ್ಣವ್ರ ಕಾಲದಲ್ಲಿ ಅವರ ಆಸೆಯಿಂದ ಮಾಡಿದ್ರು 2006 ಅಥವಾ 2007 ಅದನ್ನು ಕಾರ್ಯಗತ ಮಾಡುವ ಒಂದು ಸಂಕಲ್ಪ ಮಾಡಿದ್ದಾನೆ. ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟನ್ನು ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಹೇಳಿ, ಭದ್ರಾವತಿ ಐರನ್ ಸ್ಟೀಲ್ ವರ್ಕ್ಸ್, ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. HMT ಫ್ಯಾಕ್ಟ್ರಿ ಅವರು ಮಾತನಾಡ್ತಾರೆ. ಈ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಲಾದರೂ ತೋರಿಸ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ. ಮಾಧ್ಯಮ ಸ್ನೇಹಿತರು, ಇಷ್ಟನ್ನ ಹೇಳಿ ಕೊನೆಗೆ ಸಮಸ್ತ ಜನತೆಗೆ ಜೈ ಜೈ ಭಾರತ್, ಜೈ ಭಾರತ್.